ಎಂದಾದ್ರೂ ಯೋಚಿಸಿದ್ದೀರಾ, ಗುಡ್ಡಗಾಡಿನ ಜನರು ಇಷ್ಟೊಂದು ಪರಿಶ್ರಮ ಹೇಗೆ ಪಡ್ತಾರೆ? ಗುಡ್ಡ ಹತ್ತಾರೆ, ಕೆಳಕ್ಕೆ ಇಳೀತಾರೆ, ಹೆಗಲ ಮೇಲೆ ಭಾರಿ ಭಾರ ಹೊತ್ಕೊಳ್ತಾರೆ. ಆದ್ರೂ ಅವರ ಮೊಣಕಾಲಿಗೆ ಏನೂ ಆಗೋದಿಲ್ಲ, ಬೆನ್ನು ಬಾಗೋದಿಲ್ಲ, ಸಂಧಿಗಳಲ್ಲಿ ನೋವಾಗೋದಿಲ್ಲ, ಹಿಡ್ಕೊಳ್ಳೋದಿಲ್ಲ. ಅವರು ಪರಿಶ್ರಮಗಳು ಮಾತ್ರ ಅಲ್ಲ, ಬುದ್ಧಿವಂತರು ಕೂಡ. ಅವರು ವರ್ಷಗಳಿಂದ ಒಂದು ವಿಶೇಷ ಆಯುರ್ವೇದಿಕ್ ತೈಲವನ್ನ ಬಳಸ್ತಿದ್ದಾರೆ. ಅದನ್ನು ಪರ್ವತಗಳಲ್ಲಿರುವ ದುರ್ಲಭ ಗಿಡಮೂಲಿಕೆಗಳಿಂದ ತಯಾರಿಸಲಾಗ್ತಿದೆ. ಮತ್ತೆ ಪರ್ವತಗಳಲ್ಲಿ ಸಿಗುವ ವಿಶೇಷ ಗಿಡಮೂಲಿಕೆಗಳ ಬಗ್ಗೆ ನಮ್ಮ ಪ್ರಾಚೀನ ಗ್ರಂಥಗಳಾದ ಅಥರ್ವವೇದ, ಚರಕ್ ಸಂಹಿತ ಮತ್ತು ಸುಶ್ರುತ ಸಂಹಿತೆಯಲ್ಲಿ ಹೇಳಲಾಗಿದೆ. ಮತ್ತೆ ನಿಮ್ಗೆ ಬಹಳ ಚೆನ್ನಾಗಿ ನೆನ್ಪಿರಬಹುದು, ಸಂಜೀವಿನಿ ಗಿಡಮೂಲಿಕೆಯನ್ನು ಹನುಮಂತ ಹಿಮಾಲಯದ ಮಡಿಲಲ್ಲಿರುವ ದ್ರೋಣಗಿರಿ ಪರ್ವತದಿಂದ ತಂದಿದ್ದ. ಗೆಳೆಯರೆ, ಪರ್ವತದಲ್ಲಿ ಅತ್ಯಂತ ಉತ್ತಮ ಮತ್ತು ದುರ್ಲಭ ಗಿಡಮೂಲಿಕೆಗಳು ಸಿಗ್ತವೆ ಅಂತ ಸಿದ್ಧವಾಗಿದೆ. ಈ ಗಿಡಮೂಲಿಕೆಗಳು ಇಂದೂ ಸಹ ಅನೇಕ ಗಂಭೀರ ರೋಗಗಳ ನಿವಾರಣೆಗೆ ದಿವ್ಯ ಔಷಧ. ದುರ್ಲಭದ ಈ ಔಷಧದ ರಹಸ್ಯವನ್ನ ತಿಳಿಯೋ ಉದ್ದೇಶದಿಂದ ಇಂದು ನಾವು ತಲುಪಿದ್ದೇವೆ ಉತ್ತರಾಖಂಡದ ಪುಣ್ಯಭೂಮಿ ಚರಕ್ದಾಂಡ. ಇಲ್ಲಿದ್ದುಕೊಂಡು ಮಹರ್ಷಿ ಚರಕ ಕಾಡಿನ ದುರ್ಲಭ ಗಿಡಮೂಲಿಕೆಗಳ ಅಧ್ಯಯನ ಮಾಡಿದ ಮತ್ತು ಚರಕ ಸಂಹಿತೆ ಅಂತ ಗ್ರಂಥವನ್ನು ರಚಿಸಿದ. ಇದರಲ್ಲಿ ರೋಗಗಳ ಚಿಕಿತ್ಸೆ ಜೊತೆಗೆ ಸಂಪೂರ್ಣ ಜೀವನ ಶೈಲಿ, ಆಹಾರ, ವಿಹಾರ, ಮಾನಸಿಕ ಸಂತುಲನೆ ಮತ್ತು ಆತ್ಮಶುದ್ಧತೆ ಬಗ್ಗೆ ವಿಸ್ತೃತ ಜ್ಞಾನ ನೀಡಿದ. ಇದೇ ಉದ್ದೇಶದಿಂದ ಇಲ್ಲಿ ಅನೇಕ ಸಂಶೋಧನೆ ಕಾರ್ಯಗಳು ನಡೀತಿವೆ. ಮತ್ತೆ ಈ ಸಂಶೋಧಕರಲ್ಲಿ ಒಬ್ಬರು ಆಚಾರ್ಯ ಹರೀಶ್ ಸಿಂಗ್ ಬಟೋಲ್ ಅವರು. ಇವರು ವೇದಾಚಾರಿ ಪಹಾಡಿ ಆಯಿಲ್ನ ಪ್ರಮುಖ ಸಂಶೋಧಕರಲ್ಲಿ ಒಬ್ಬರು. ಈಗ ಬನ್ನಿ, ಈಗ ಆಚಾರ್ಯ ಹರೀಶ್ ಸಿಂಗ್ ಬಟೋಲ್ ಅವರನ್ನ ಭೇಟಿಯಾಗೋಣ ಮತ್ತೆ ಅವರ ಮಿಷನ್ ಏನು, ಶೋಧನೆ ಮತ್ತು ಅನುಭವದ ಬಗ್ಗೆ ತಿಳಿಯೋಣ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ, ಬನ್ನಿ, ಸ್ವಾಗತ ನಿಮಗೆ, ಕೂತ್ಕೊಳ್ಳಿ. ಧನ್ಯವಾದ ಆಚಾರ್ಯರೇ. ನಿಜಕ್ಕೂ ಈ ಪ್ರದೇಶ ಏನಿದೆಯಲ್ಲ ಶಾಂತವಾಗಿದೆ, ಸಕಾರಾತ್ಮಕ ಶಕ್ತಿಯಿಂದ ತುಂಬಿದೆ. ಆಚಾರ್ಯರೇ, ನಾನೀಗ ತಿಳ್ಕೋಬೇಕಾದ್ದು ಏನಂದ್ರೆ, ಇಷ್ಟು ವರ್ಷಗಳ ಸಂಶೋಧನೆ ಏನ್ ನಡೆದಿದೆ, ನಮ್ಮ ವೀಕ್ಷಕರಿಗೆ ಹೇಳಿ ಅದೇನು ಅಂತ. ಮತ್ತೆ ಈ ಪ್ರಾಜೆಕ್ಟ್ನ ಉದ್ದೇಶ ಏನು, ಜನರ ಜೀವನದಲ್ಲಿ ಬದಲಾವಣೆ ಹೇಗೆ ತರುತ್ತೆ? ಬಹಳ ಒಳ್ಳೆ ಪ್ರಶ್ನೆ. ಅದೇನು ಅಂದ್ರೆ, ವರ್ಷಗಳಿಂದ ನಾವು ಭಾರತದ ಪರ್ವತೀಯ ಕ್ಷೇತ್ರಗಳ ಪರಂಪರಾಗತ ಔಷಧೀಯ ಪದ್ಧತಿಯ ಮೇಲೆ ಶೋಧನೆ ನಡೆಸುತ್ತಿದ್ದೇವೆ. ಮತ್ತೆ ಇಲ್ಲಿನ ಲೋಕಚಿಕಿತ್ಸಾ ಪದ್ಧತಿ ಏನಿದೆ, ಗಿಡಮೂಲಿಕೆಗಳು ಮತ್ತು ಜೀವನ ಶೈಲಿಯಲ್ಲಿ ಅಡಗಿದ ಅನೇಕ ರಹಸ್ಯಗಳೇನಿವೆ, ಅದು ಇಂದಿನ ಈ ಯುಗದ ರೋಗಗಳಿಗೆ ಒಂದು ಪ್ರಾಕೃತಿಕ ಸಮಾಧಾನವಾಗಿದೆ. ನಾನು ಹುಟ್ಟಿದ್ದು ಇದೇ ಉತ್ತರಾಖಂಡದ ಪರ್ವತಗಳ ನಡುವೆ ಒಂದು ಹಳ್ಳಿಯಲ್ಲಾಯಿತು. ನನ್ನ ತಂದೆ ಒಬ್ಬ ಆಯುರ್ವೇದಾಚಾರ್ಯರು ಮತ್ತು ನನ್ನ ಅಜ್ಜ ಈ ಕ್ಷೇತ್ರದ ಪ್ರಸಿದ್ಧ ವೈದ್ಯರು. ನಾನು ಅವರ ನೆರಳಿನಲ್ಲಿಯೇ ಆಯುರ್ವೇದ ಮತ್ತು ಸೇವಾ ಭಾವನೆಯಿಂದ ಬದುಕಿದೆ. ನಾನು ಪಟ್ಟಣಕ್ಕೆ ಹೋಗಬೇಕಾದಾಗಲಿಲ್ಲ, ಒಂದು ವಿಷಯ ನನಗೆ ಒಳಗಿನಿಂದ ಕೊರೀತಿತ್ತು. ಪ್ರತಿ 3ರಲ್ಲಿ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ನೋವಿನಿಂದ, ಅಂದರೆ ಮೊಣಕಾಲು ನೋವು, ಮುಂಗೈ ನೋವು, ಸರ್ವೈಕಲ್, ಸ್ಲಿಪ್ ಡಿಸ್ಕ್ ಅಥವಾ ಮತ್ತೆ ಸಯಾಟಿಕದಂತಹ ಸಮಸ್ಯೆ ಎದುರಿಸ್ತಿದ್ರು. ಜನರು ಚಿಕಿತ್ಸೆ ನಡೆಸ್ತಾರೆ, ಅತ್ಯಂತ ದುಬಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಆದರೆ ಅವರಿಗೆ ಆರಾಮಾಗಲ್ಲ. ಹಣ ಹೋಗುತ್ತೆ, ಸಮಯ ಹೋಗುತ್ತೆ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಭರವಸೆ ಕಳ್ಕೊಳ್ತಾರೆ. ನಾನು ರಿಸರ್ಚ್ ಶುರು ಮಾಡಿದೆ. ನನಗೆ ಸಿಕ್ಕಿದಂತಹ ದೊಡ್ಡ ಯಶಸ್ಸು ಅಂದರೆ, ಈ ನೋವೇನಿದೆ ಇದು ನಗರಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಹಳ್ಳಿಗಳು ಮತ್ತು ಸಣ್ಣ ಕಸಬಗಳಿಗೂ ಹರಡಿವೆ. ಆದರೆ ಇನ್ನೊಂದು ಆಶ್ಚರ್ಯದ ವಿಷಯ ಅಂದರೆ, ಪರ್ವತಗಳಲ್ಲಿ ನೆಲೆಸುವಂತಹ ಜನರಿಗೆ ಈ ಸಮಸ್ಯೆ ಬಹಳ ಕಡಿಮೆ ಇದೆ. ಇದು ಅದ್ಭುತ ವಿಷಯ ಆಚಾರ್ಯರೇ. ಇದಕ್ಕೇನು ಕಾರಣ ಅಂತ ತಿಳಿಯ ಪ್ರಯತ್ನ ಪಟ್ರಾ? ಖಂಡಿತ. ಇದ್ರ ಬಗ್ಗೆ ನಾನು ಆಳವಾಗಿ ಅಧ್ಯಯನ ಮಾಡಿದೆ. ಈ ಬಗ್ಗೆ ನಾನು ನನ್ನ ತಂದೆಯವರ ಜೊತೆ ಚರ್ಚಿಸಿದೆ. ಅವ್ರು ನನ್ನ ಮಾತನ್ನ ಅರ್ಥ ಮಾಡ್ಕೊಂಡ್ರು ಮಾತ್ರ ಅಲ್ಲ, ಪೂರ್ತಿ ಸಮರ್ಥನೆ ಕೂಡ ಕೊಟ್ರು. ಅವ್ರು ನನಗೆ ನನ್ನ ಅಜ್ಜ ಬರೆದಿದ್ದಂತ ಒಂದು ಸಂಶೋಧನಾ ಪುಸ್ತಕ ತೋರಿಸಿದ್ರು. ಕಾಣೋದಕ್ಕೆ ಬಹಳ ಹಳೆಯದದು. ಅದರಲ್ಲಿ ದುರ್ಲಭ ಪರ್ವತೀಯ ಗಿಡಮೂಲಿಕೆಗಳ ಬಗ್ಗೆ ಎಲ್ಲ ಮಾಹಿತಿ ಇತ್ತು. ಅವುಗಳಿಂದ ತಯಾರಿಸುವ ಔಷಧಗಳು ಮತ್ತು ಅನೇಕ ಪೀಳಿಗೆಗಳ ಅನುಭವ ಇತ್ತು. ಅವರಂದ್ರು, ನೋಡು ಮಗ, ನಾನು ಸಮಯ ಮತ್ತು ಸಾಧನೆ ಇಲ್ಲದೆ ಇದ್ರ ಮೇಲೆ ಕೆಲಸ ಮಾಡೋದಕ್ಕಾಗಲಿಲ್ಲ. ಆದರೆ ಈಗ ಸಮಯ ಬದಲಾಗ್ತಿದೆ, ಟೆಕ್ನಾಲಜಿ ಇದೆ, ಸಾಧನಗಳಿವೆ, ಮತ್ತೆ ಜನರು ಕೂಡ ಈಗ ಆಯುರ್ವೇದದ ಕಡೆಗೆ ಬರ್ತಾ ಇದ್ದಾರೆ. ಇದೀಗ ನಿನ್ ಸಮಯ ಅಂದ್ರು. ಅವ್ರು ಹೇಳಿದ ಈ ಶಬ್ದ ಅದು ಆಶೀರ್ವಾದಕ್ಕಿಂತ ಕಡಿಮೆ ಅಲ್ಲ. ನಾನು ಆ ಸಂಶೋಧನಾ ಪುಸ್ತಕವನ್ನ ನನ್ನ ಗುರುವಾಗಿಸಿದೆ ಮತ್ತು ಪರ್ವತಗಳ ಔಷಧದ ಮೇಲೆ ಸಂಶೋಧನೆ ಶುರು ಮಾಡಿದೆ. ಈ ಔಷಧಗಳ ಬಗ್ಗೆ ಅಥರ್ವವೇದ, ಚರಕ್ ಸಂಹಿತೆ ಅಂತ ಆಯುರ್ವೇದ ಪುಸ್ತಕಗಳಲ್ಲಿ ಸಿಗ್ತವೆ. ಈ ಪ್ರಯಾಣದಲ್ಲಿ ನನಗೆ ಸಿಕ್ತು ದೇಶದ ಶ್ರೇಷ್ಠ ಆಯುರ್ವೇದಾಚಾರ್ಯ, ಅನುಭವಿ ವೈದ್ಯ, ಬೊಟಾನಿಕಲ್ ಫಾರ್ಮರ್ಸ್ ಮತ್ತು ಔಷಧೀಯ ಗಿಡಮೂಲಿಕೆಗಳ ಜ್ಞಾನಿ. ಮತ್ತೆ ನನ್ನ ಅಜ್ಜನಲ್ಲಿದ್ದ ಈ ಸಂಶೋಧನಾ ಪುಸ್ತಕದ ರಹಸ್ಯ ಈ ವಿಶೇಷಜ್ಞರ ಸಂಶೋಧನೆಗೆ ಜೋಡಿಕೊಂಡಾಗ ಸಿದ್ಧವಾಯಿತು ವೇದಾಚಾರ್ಯ ಪಹಾಡಿ ಆಯಿಲ್.
ಎಂಥ ಆಯುರ್ವೇದಿಕ್ ತೈಲ ಅಂದ್ರೆ ಇದು ಮಂಡಿ ನೋವು, ಸೊಂಟ ನೋವು, ಸಯಾಟಿಕ, ನರಗಳು ಹಿಡ್ಕೊಳ್ಳೋದು ಮತ್ತು ಎಲ್ಲ ರೀತಿಯ ಸಂದುವಾತಗಳಲ್ಲಿ ಬಹಳ ಬೇಗನೆ ಪರಿಹಾರ ಕೊಡುತ್ತೆ. ಜೀವನ ಎಲ್ಲ ನಾನು ಪತ್ರವನ್ನೇ ಹಂಚಿದ್ದು. ಯಾರದೋ ನೌಕರಿಯ ಸುದ್ದಿ ಇನ್ಯಾವಾಗಲೂ ತಾಯಿಯ ಆಶೀರ್ವಾದವನ್ನು ಮಕ್ಕಳಿಗೆ ತಲುಪಿಸಿದೆ. ಇವತ್ತು ಕೂಡ ವಯಸ್ಸಿನ ಈ ತಿರುವಿನಲ್ಲಿ ನಗನಗತಾ ಎಲ್ಲರ ಮನೆ ಮುಂದೆ ಹೋಗ್ತೀನಿ. ಹೇ ಹಂಚೆ ಅಣ್ಣ, ನಮ್ದು ಏನಾದ್ರೂ ಪತ್ರ ಗಿತ್ರ ಇದೆಯಾ? ಯಾವುದೇ ಪತ್ರ ಇಲ್ಲಪ್ಪ. ಹೌದಾ? ಹಂಗಾರೆ ಬಾ ಕೂತ್ಕೋ, ಸ್ವಲ್ಪ ಹೊತ್ತು. ಮೊಣಕಾಲು ನೋಯ್ತಾ ಇರ್ಬೋದೀಗ. ದಿನ ಇಷ್ಟು ಓಡಾಡೋದು ಸುಲಭ ಅಲ್ಲ. ನನಗೇನೋ ಮಂಡಿ ನೋವಾಗೋದಿಲ್ಲ, ಯಾಕಂದ್ರೆ ನನ್ನ ಬಳಿ ಇದೆ ವೇದಾಚಾರ್ಯ ಪಹಾಡಿ ತೈಲ. ಇದನ್ನು ತಯಾರಿಸೋದು ಹಿಮಾಲಯದ ಗಿಡಮೂಲಿಕೆಗಳಿಂದ. ಈ ತೈಲ ನನ್ನ ಸಂದುಗಳನ್ನ ವೃದ್ಧಾಪ್ಯದ ಹಿಡಿತದಿಂದ ಬಿಡುಗಡೆ. ಈಗ ನೋವು ಆಗೋದಿಲ್ಲ, ಪರ್ವತ ಹತ್ತೋದಕ್ಕೆ ಭಯವೂ ಆಗೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇದೆ. ಯಾವ ನೋವು ಇಲ್ಲದೆ ನಿಲ್ಲದೆ ಎಲ್ಲ ಕೆಲಸ ಮಾಡ್ತೀನಿ. ಸರಿಯಪ್ಪ? ಸರಿ ಹಂಚಣ್ಣ. ನಿಮ್ ಕಾಲ ಮೇಲೆ ಮತ್ತೆ ನಿಂತ್ಕೋಬೇಕಂದ್ರೆ, ಯಾವುದೇ ನೋವಿರಬಾರ್ದು, ತೊಂದರೆ ಇರಬಾರ್ದು ಅಂದ್ರೆ ಅದಕ್ಕೆ ನೀವು ವೇದಾಚಾರ್ಯ ಪಹಾಡಿ ತೈಲದ ಬಳಕೆ ಮಾಡಿ. ಯಾಕಂದ್ರೆ ಈ ಪಹಾಡಿ ತೈಲ ಸಂಪೂರ್ಣವಾಗಿ ಪ್ರಾಕೃತಿಕವಾಗಿದೆ. ಇದು ಕೇವಲ ಒಂದು ತೈಲ ಅಲ್ಲ, ಇದು ಪೀಳಿಗೆಗಳ ತಪಸ್ಸು, ಆಯುರ್ವೇದದ ಸಾರ ಮತ್ತು ಹಿಮಾಲಯದ ಆಶೀರ್ವಾದ. ಆಚಾರ್ಯರೇ, ನಮ್ಮ ಅನೇಕ ವೀಕ್ಷಕರು ಬಹಳ ಸಂದು ನೋವು, ಮುಖ್ಯವಾಗಿ ಮಂಡಿ ನೋವಿನಿಂದ ಪೀಡಿತರು. ಅದ್ಯಾಕಾಗುತ್ತೆ ಅಂತ ನಾವು ತಿಳ್ಕೋಬೇಕು. ಇದಕ್ಕೆ ಮುಖ್ಯ ಕಾರಣ ಏನು? ನಿಮ್ಮ ಪ್ರಶ್ನೆ ಸರಿಯಾಗಿದೆ. ಆಯುರ್ವೇದದ ಪ್ರಾಚೀನ ಸಂಹಿತೆಗಳಲ್ಲಿ ಹೇಳಲಾಗಿದೆ, ಶರೀರದಲ್ಲಿ ವಾತದೋಷದ ಅಸಮತೋಲನೆಯೇ ಸಂದು ಮತ್ತು ಎಲುಬುಗಳ ನೋವಿಗೆ ಮೂಲ ಕಾರಣ ಅಂತ. ನಮ್ಮ ಶರೀರದಲ್ಲಿ ವಾತದೋಷ ಹೆಚ್ಚಾದಾಗ ಇದು ನಿಧಾನವಾಗಿ ಅಸ್ಥಿಧಾತು, ಅಂದರೆ ಎಲುಬುಗಳು ಮತ್ತು ಸಂದುಗಳ ಲಿಗಮೆಂಟ್ಸ್ ಮತ್ತು ಟೆಂಡನ್ಸ್ಗೆ ತಲುಪಿ ವಿಕಾರ ಉಂಟು ಮಾಡುತ್ತೆ. ಅದರಿಂದಾಗಿ ಎಲುಬುಗಳ ನಡುವಿನ ಗ್ರೀಸ್, ಅಂದರೆ ಸಿನೋವಿಯಲ್ ಫ್ಲೂಯಿಡ್ಸ್, ಅದು ಕಡಿಮೆ ಆಗತ್ತೆ. ಇದರಿಂದಾಗಿ ಸಂದುಗಳು ಹಿಡ್ಕೊಳ್ತವೆ, ಊದಿಕೊಳ್ತವೆ, ನೋವು ಮುಂತಾದ ಗಂಭೀರ ಸಮಸ್ಯೆಗಳು ಉಂಟಾಗ್ತವೆ. ಹೆಚ್ಚುತ್ತಿರುವ ವಯಸ್ಸಿನ ಸಮಸ್ಯೆ ಒಂದು ಕಡೆ ಆದರೆ, ಅಸಮತೋಲಿತ ಪೋಷಣೆ ಇನ್ನೊಂದು ಕಡೆ, ಶಾರೀರಿಕ ಪರಿಶ್ರಮ ಅಥವಾ ತಪ್ಪು ರೀತಿಯಲ್ಲಿ ಕುಳಿತುಕೊಳ್ಳುವಂತಹ ಅಥವಾ ನಡೆದಾಡುವ ಅಭ್ಯಾಸ ಅಥವಾ ಯಾವುದು ಆಕ್ಸಿಡೆಂಟ್ನ ಕಾರಣದಿಂದ ಒಳಗಿನ ಅಥವಾ ಹೊರಗಿನ ಏಟುಗಳು ಕೂಡ ಸಂದುಗಳ ಸಂರಚನೆಯನ್ನ ದುರ್ಬಲಗೊಳಿಸ್ತವೆ. ಮತ್ತೆ ಇಲ್ಲಿಯೇ ವೇದಾಚಾರ್ಯ ಪಹಾಡಿ ಆಯಿಲ್ನ ವಿಶಿಷ್ಟತೆ ಮುಂದೆ ಬರುತ್ತೆ. ಈ ತೈಲ ಪ್ರಾಕೃತಿಕ ಮತ್ತು ಬಹಳ ಹಿಂದಿನಿಂದಲೇ ಪರ್ವತದ ಗಿಡಮೂಲಿಕೆಗಳಿಂದ ತಯಾರಾಗಿದೆ. ಇದು ಬಹಳ ಗಾಢವಾಗಿ ವಾತದೋಷವನ್ನ ಶಾಂತಗೊಳಿಸುತ್ತದೆ, ಸಂದುಗಳ ಊತ ಮತ್ತು ಸ್ಟಿಫ್ನೆಸ್ ಅನ್ನ ಕಡಿಮೆ ಮಾಡುತ್ತೆ ಮತ್ತು ಮಾಂಸಖಂಡಗಳನ್ನ ಬಲಿಷ್ಠಗೊಳಿಸುತ್ತೆ. ಇದರ ನಿಯತ ಬಳಕೆ ನಿಮಗೆ ತಕ್ಷಣ ಪರಿಹಾರ ಒದಗಿಸುತ್ತೆ, ಜೊತೆಗೆ ಜಾಯಿಂಟ್ಸ್ ಅನ್ನು ಬಹಳ ಕಾಲ ಬಲಿಷ್ಠವಾಗಿರಿಸುತ್ತದೆ. ಈಗ ನಿಮ್ಗೂ ಕೂಡ ಸಂದು ನೋವು, ಮಂಡಿ ನೋವಿನ ಸಮಸ್ಯೆ ಅಥವಾ ಮಾಂಸಖಂಡಗಳ ಸೆಳೆತ ಅನುಭವಿಸ್ತಿದ್ರೆ ವೇದಾಚಾರ್ಯ ಪಹಾಡಿ ತೈಲ ಬಳಸಿ ಸಂದು ನೋವಿನಿಂದ ಮುಕ್ತಿ ಪಡೆಯಿರಿ. ಯಾಕೆಂದ್ರೆ ಆರೋಗ್ಯಕರ ಸಂದು ಸಮೃದ್ಧ ಜೀವನದ ಬುನಾದಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅರೆ, 2 ನಿಮಿಷ ಕೂತ್ಕೊ ನನ್ ಜೊತೆ. ಓಡ್ತಾ ಇರೋದು ಯಾಕೆ? ಏನು ಬಸ್ಸು ಹೊರಟೋಗ್ತಿದ್ಯಾ? ಮನೇಲಿ ಕಾರಿದೆ, ಸ್ಕೂಟಿ ಇದೆ, ಅದರಲ್ಲೇ ಹೋಗು. ಕಾರು ಮತ್ತು ಸ್ಕೂಟ್ರಲ್ಲೇ ಹೋದ್ರೆ ಪರ್ವತಕ್ಕೆ 2 ಸುತ್ತ ಹಾಕೊಂಡು ಹೋಗ್ಬೇಕು. 2 ಗಂಟೆ ಬೇರೆ ಹಿಡಿಯುತ್ತೆ. ಪರ್ವತ ಹತ್ತಿದ್ರೆ ಸ್ಕೂಲ್ ಸಿಗುತ್ತೆ. ನೇರವಾಗಿ ಹೋಗ್ಬಿಡ್ತೀನಿ. ಅರೆ, ಇಷ್ಟು ಎತ್ತರಕ್ಕೆ ನಡ್ಕೊಂಡೋದ್ರೆ ಮಂಡಿ ನೋವೇ ಶುರಾಗ್ಬಿಡ್ಬೋದು. ಮೊದಲೇ ಬಹಳ ನೋವಿದೆ ನಿಜಕ್ಕೂ. ಓ, ಈಗ ಅಂಥದ್ದೇನು ಮಾಡ್ದೆ? ಈಗ ನನ್ಗೆ ಅವರು ಪಹಾಡಿ ಆಯಿಲ್ ಬಗ್ಗೆ ಏನೇ ಹೇಳಿದ್ರಲ್ವಾ, ಅದನ್ನ ನಾನು ಬಳಸಿದಾಗಿನಿಂದ ನನಗೆ ಯಾವ ನೋವೂ ಇಲ್ಲ. ಮತ್ತೆ ಗೊತ್ತಾ, ಇದರಲ್ಲಿ ಜಟಾಮಾಷಿ, ಭೃಂಗರಾಜ, ಶಂಖಪುಷ್ಪಿ ಮುಂತಾದ 15 ಆಯುರ್ವೇದಿಕ್ ಗಿಡಮೂಲಿಕೆಗಳಿವೆ. ಇದು ಊತ, ನೋವು ಮುಂತಾದವುಗಳನ್ನು ತಕ್ಷಣ ತೆಗೆದುಬಿಡುತ್ತೆ. ಒಂದ್ವೇಳೆ ಮಂಡಿಯಲ್ಲಿ ನೋವಾದ್ರೂ ಕೂಡ ನಾನಿದನ್ನ ಹಚ್ತೀನಿ. ಇನ್ನೊಂದು ವಿಷಯ, ಇದನ್ನು ಹಚ್ಚಿದ್ರೆ ಎಲ್ಲ ಹಳೆ ನೋವುಗಳು ಕೂಡ ಮಾಯವಾಗುತ್ತೆ. ಯಾವ ಉರಿಯೂ ಇಲ್ಲ, ಸೈಡ್ ಎಫೆಕ್ಟೂ ಇಲ್ಲ. ಹೌದಾ? ಇಷ್ಟೊಂದು ಪರಿಣಾಮಕಾರಿಯಾ? ಹೌದು. ಅಷ್ಟೇ ಅಲ್ಲ, ಈ ಪರ್ವತ ಮಾತ್ರ ಅಲ್ಲ, ಶಾಲೆಯ ಮೆಟ್ಟಿಲುಗಳು ಮತ್ತೆ ಮಕ್ಕಳ ಜೊತೆ ಪ್ಲೇಗ್ರೌಂಡ್ನಲ್ಲೂ ಓಡ್ತೀನಿ. ಸರಿ, ನಿನ್ಗೆ ಶಾಲೆಗೆ ತಡವಾಗ್ತಿರಬಹುದು. ಸಾಯಂಕಾಲ ಈ ಬಗ್ಗೆ ಮಾತ್ನಾಡೋಣ. ಆಚಾರ್ಯರೇ, ಈಗ ಹೇಳಿ, ಈ ವೇದಾಚಾರ್ಯ ಪಹಾಡಿ ಆಯಿಲ್ ಏನಿದೆ, ಸಂದು ನೋವಿನಲ್ಲಿ ಇದು ಯಾವ ರೀತಿ ಪರಿಣಾಮಕಾರಿ ಮತ್ತಿದು ಹೇಗೆ ಕೆಲಸ ಮಾಡುತ್ತೆ? ವೇದಾಚಾರ್ಯ ಪಹಾಡಿ ಆಯಿಲ್ನಲ್ಲಿ ನಾವು ದುರ್ಲಭವಾದಂತಹ ಉನ್ನತ ಗುಣಮಟ್ಟದ ಪರ್ವತೀಯ ಗಿಡಮೂಲಿಕೆಗಳನ್ನ ನಾವು ಆಯ್ಕೆ ಮಾಡ್ತೇವೆ ಎಚ್ಚರಿಕೆಯಿಂದ. ಇವೆಲ್ಲ ಪುರಾತನ ಕಾಲದಿಂದ ಹಿಮಾಲಯದ ತಂಪು ವಾತಾವರಣದಲ್ಲಿ, ಶುದ್ಧ ಜಲವಾಯು ಪ್ರದೇಶದಲ್ಲಿ ಬೆಳೆದಂಥವು. ಶಾಂತ ವಾತಾವರಣದಲ್ಲಿ ಸ್ವಾಭಾವಿಕವಾಗಿ ಬೆಳೆದವು. ಹಾಗಾಗಿ ಇದರ ಔಷಧೀಯ ಗುಣಗಳ ಶಕ್ತಿ ಏನಿದೆ, ಅವು ಇತರ ಎಲ್ಲ ಗಿಡಮೂಲಿಕೆಗಳಿಗಿಂತ ಹೆಚ್ಚಿರ್ತವೆ.
ಈ ದುರ್ಲಭ ಗಿಡಮೂಲಿಕೆಗಳಲ್ಲಿ ಸೇರಿವೆ ವಾಲ, ಅಶ್ವಗಂಧ, ಜಟಾಮಾಸಿ, ಶಂಖಪುಷ್ಟಿ ಮತ್ತು ಭೃಂಗರಾಜ. ಇವನ್ನು ಆಯುರ್ವೇದದಲ್ಲಿ ಶಕ್ತಿಶಾಲಿ, ಪುನರುಜ್ಜೀವ ಕೊಡುವ, ಅಂದರೆ ರಿಜ್ಯುವಿನೇಟಿಂಗ್ ಎಂದು ಹೇಳಲಾಗುತ್ತದೆ. ಈ ಗಿಡಮೂಲಿಕೆಗಳು ಶರೀರದ ಒಳಗೆ ಗಾಢವಾಗಿ ಕೆಲಸ ಮಾಡ್ತವೆ. ವಿಶೇಷವಾಗಿ ದುರ್ಬಲ ಟೆಂಡೆನ್ಸ್ ಮತ್ತು ಲಿಗಮೆಂಟ್ಸ್ ಅನ್ನು ಪೋಷಣೆ ಮಾಡಿ ಇವುಗಳನ್ನು ಪ್ರಾಕೃತಿಕವಾಗಿ ಬಲಿಷ್ಠಗೊಳಿಸ್ತವೆ. ವೇದಾಚಾರ್ಯ ಪಹಾಡಿ ಆಯಿಲ್ ಕೇವಲ ಶರೀರದ ವಾತದೋಷವನ್ನು ಸಮತೋಲಿತಗೊಳಿಸುವುದು ಮಾತ್ರವಲ್ಲ, ಸಂಧಿನೋವು, ಊತ ಮತ್ತು ಸ್ಟಿಫ್ನೆಸ್ಗೆ ಮೂಲ ಕಾರಣ ಆಗಿರುತ್ತೆ. ಜೊತೆಗೆ ರಕ್ತ ಸಂಚಾರವೂ ಚೆನ್ನಾಗಿ ಆಗುವಂತೆ ಮಾಡುತ್ತೆ. ಇದರಿಂದ ನೋವು ಇರುವ ಅಂಗಗಳಲ್ಲಿ ಹೊಸ ಶಕ್ತಿ ಸಿಗುತ್ತೆ. ಇದನ್ನು ನಿಯಮಿತವಾಗಿ ಬಳಸುವುದರಿಂದ ಮಾಂಸಖಂಡಗಳು ಕೂಡ ಸಶಕ್ತವಾಗ್ತವೆ, ಜಾಯಿಂಟ್ಗಳು ಹೆಚ್ಚು ಫ್ಲೆಕ್ಸಿಬಲ್ ಆಗಿರ್ತವೆ, ಶರೀರ ಮತ್ತೆ ಸಕ್ರಿಯವಾಗ್ತದೆ, ಸಮರ್ಥವಾಗ್ತದೆ. ನಿಧಾನವಾಗಿ ಹಳೆಯ ನೋವುಗಳು ಕೂಡ ಕಡಿಮೆ ಆಗ್ತವೆ, ಮತ್ತೆ ವ್ಯಕ್ತಿ ಮತ್ತೆ ಮೊದಲಿನಂತೆ ಸ್ಫೂರ್ತಿ ಮತ್ತು ಆತ್ಮವಿಶ್ವಾಸದೊಂದಿಗೆ ಜೀವನದ ಆನಂದ ಪಡ್ಕೋಬಹುದು. ಅಣ್ಣ, ಮತ್ತೆ ಮತ್ತೆ ಸಿಲಿಂಡರ್ ತಗೊಂಡ್ ಬರ್ತೀರಿ, ಸುಸ್ತಾಗಲ್ವಾ? ಸುಸ್ತೇನೋ ಆಗತ್ತೆ ಮೇಡಮ್, ಆದ್ರೆ ನಿಲ್ಲೋದಿಲ್ಲ. ಮತ್ತೆ ಇದೇನು ಜೆನ್ನಿನ ಶಕ್ತಿ ಅಲ್ಲ, ಇದು ವೇದಾಚಾರ್ಯ ಪಹಾಡಿ ಆಯಿಲ್ನ ಅದ್ಭುತ ಮತ್ತು ನಮ್ಮ ಕಾಡಿನ ವರದಾನ. ಅಂದ್ರೆ ಯಾವ ತೈಲವನ್ನ ನಮ್ಮ ಅಮ್ಮ ಅಜ್ಜಿ ವರ್ಷಗಳಿಂದ ತಯಾರಿಸ್ತಿದ್ರು, ಈಗ ಅದನ್ನ ವೇದಾಚಾರ್ಯನವರು ಮಾಡ್ತಾ ಇದ್ದಾರೆ. ಈಗ ಮಂಡಿ ನೋವು, ಸೊಂಟ ಹಿಡ್ಕೊಳ್ಳೋದೆಲ್ಲ ಆದಾಗ ಆ ತೈಲದಿಂದ ನಾವು ಸ್ವಲ್ಪ ಮಾಲಿಶ್ ಮಾಡಿಬಿಡ್ತೇವೆ. ನೋವು ಕೂಡ ನಿಧಾನವಾಗಿ ಕಡಿಮೆ ಆಗುತ್ತೆ, ಮತ್ತೆ ಬೆಳಗ್ಗೆ ತಾಜಾತನದೊಂದಿಗೆ ಎದ್ದೇಳ್ತೀವಿ. ಸರಿಯಮ್ಮ, ತಗೊಳ್ಳಿ ನಿಮ್ಮ ಸಿಲಿಂಡರ್. ಈಗ ನೋಡಿ, ನನ್ನ ಕೆಲಸ ಸಿಲಿಂಡರ್ ಅನ್ನ ಒಂದು ಮನೆಯಿಂದ ಇನ್ನೊಂದು ಮನೆಗೆ ತಲುಪಿಸೋದು. ಗುಡ್ಡ ಬೆಟ್ಟಗಳನ್ನ ಹತ್ತಿ ಇಳಿಬೇಕಾಗತ್ತೆ. ಇದರಿಂದ ನನ್ನ ಭುಜದಲ್ಲಿ, ಸೊಂಟದಲ್ಲಿ, ಮಂಡಿಯಲ್ಲಿ ನೋವಾಗತ್ತೆ. ಆದ್ರೆ ನಾನು ಈ ತೈಲವನ್ನ ಹಚ್ಚಿಬಿಟ್ರೆ ನಿಧಾನವಾಗಿ ಈ ನೋವು ಕಡಿಮೆ ಆಗತ್ತೆ. ಇದುವೇ ವೇದಾಚಾರ್ಯ ಪಹಾಡಿ ಆಯಿಲ್ನ ಅಸಲಿ ಶಕ್ತಿ. ಇದು ಎಂಥ ಆಯುರ್ವೇದಿಕ್ ಸಮಾಧಾನ ಅಂದ್ರೆ, ಇದು ನಮಗೆ ಆರಾಮ ಕೊಡೋದು ಮಾತ್ರ ಅಲ್ಲ, ಬದಲಾಗಿ ನಮ್ಮ ಶರೀರವನ್ನ ಚುರುಕಾಗಿಸಿ, ಸಕ್ರಿಯವಾಗಿಸಿ, ನೋವು ಮುಕ್ತಗೊಳಿಸುತ್ತೆ. ಆಚಾರ್ಯರೇ, ಇತ್ತೀಚಿನ ಯುವಕರು ಫಿಟ್ನೆಸ್ ಬಗ್ಗೆ ಯೋಚಿಸ್ತಾರೆ. ದಿನ ರನ್ನಿಂಗ್, ಜಾಗಿಂಗ್, ಜಿಮ್ಗೆ ಹೋಗ್ತಾರೆ. ಆದ್ರೆ ಮಸಲ್ಸ್ ಮತ್ತು ಸಂಧಿಗೆ ಸಂಬಂಧಿಸಿದ ಸಮಸ್ಯೆ ಎದುರಿಸ್ತಾರೆ. ಇದಕ್ಕೇನು ಕಾರಣ? ಬಹಳ ಒಳ್ಳೆ ಪ್ರಶ್ನೆ. ನಿಮ್ಮ ಮಾತನ್ನ ನಾನು ಪೂರ್ತಿಯಾಗಿ ಒಪ್ಕೋತೀನಿ. ಇವತ್ತಿನ ಕಾಲದಲ್ಲಿ ಫಿಟ್ನೆಸ್ ಅನ್ನ ಕೇವಲ ಬಾಡಿ ಶೇಪ್ ಅಥವಾ ಎಕ್ಸರ್ಸೈಸ್ಗೆ ಸೀಮಿತವಾಗಿಸಬಾರದು. ವಾಸ್ತವದಲ್ಲಿ ಫಿಟ್ನೆಸ್ ಅಂತಂದ್ರೆ ಅದರ ಅರ್ಥ ಶರೀರದ ಪ್ರತಿ ಸಿಸ್ಟಮ್ನ ಸಮತೋಲಿತ, ಸರಿಯಾಗಿ ಕೆಲಸ ಮಾಡುವಿಕೆ. ಕಳೆದ ಕೆಲವು ಸಮಯದಿಂದ ನೀವು ನೋಡಿರಬಹುದು, ಬಹಳಷ್ಟು ಸೆಲೆಬ್ರಿಟೀಸ್ಗಳು ಸತ್ತಿರೋದು ಜಿಮ್ನಲ್ಲಿ ಎಕ್ಸರ್ಸೈಸ್ ಮಾಡುವಾಗ. ಅವರಿಗೆ ಯಾವುದೇ ಕೊರತೆ ಇರಲಿಲ್ಲ. ಕೊರತೆ ಇದ್ದದ್ದು ಪ್ರಕೃತಿಗೆ ಜೋಡಿಕೊಂಡು ಇರದಿದ್ದದ್ದು. ಅದೇ ಪ್ರಕೃತಿಯ ಮಡಿಲಲ್ಲಿ ಬೆಳೆದಂತಹ ಗಿಡಮೂಲಿಕೆಗಳೇನಿವೆ, ಅವುಗಳಿಂದ ತಯಾರಾದ್ದು ವೇದಾಚಾರ್ಯ ಪಹಾಡಿ ಆಯಿಲ್. ಸಂದು ನೋವಿಗೆ ಬಹಳ ಪರಿಣಾಮಕಾರಿ. ಇದರಲ್ಲಿ ಇರುವಂತಹ ಪ್ರಾಕೃತಿಕ ಆಂಟಿ ಇನ್ಫ್ಲಮೇಟರಿ ಹರ್ಬ್ಸ್ ಊತವನ್ನ ಕಡಿಮೆ ಮಾಡುತ್ತೆ, ನೋವಿನಿಂದ ತಕ್ಷಣ ಪರಿಹಾರ ಒದಗಿಸುತ್ತೆ. ನಿಯಮಿತವಾಗಿ ಮಾಲಿಶ್ ಮಾಡುವುದರಿಂದ ಈ ತೈಲ ಮಾಂಸಖಂಡಗಳು ಮತ್ತು ಸಂದುಗಳ ಒಳಗೆ ಇಳಿದು ಅವುಗಳನ್ನು ಬಲಿಷ್ಠಗೊಳಿಸ್ತವೆ. ಇದರಿಂದ ಶರೀರ ಮತ್ತೆ ಸಕ್ರಿಯವಾಗಿಸುತ್ತೆ ಹಾಗೂ ಫ್ಲೆಕ್ಸಿಬಲ್ ಆಗತ್ತೆ, ನೋವು ಇರೋದಿಲ್ಲ. ಇನ್ನು ಮೊಣಕಾಲನ್ನ ಸುಸ್ತಾಗಿಸ್ಬೇಡಿ, ಖುಷಿಯನ್ನು ತಡಿಬೇಡಿ. ಇಂದೇ ಮನೆಗೆ ತರಿಸಿ ವೇದಾಚಾರ್ಯರ ಪಹಾಡಿ ಆಯಿಲ್. ಆಚಾರ್ಯರೇ, ಇತ್ತೀಚೆಗೆ ಜನರು ಬಹಳ ಜಾಗೃತರಾಗಿದ್ದಾರೆ. ಅನೇಕ ಜನರಿಗೆ ಆಯಿಲ್ ಮತ್ತು ಔಷಧಿಗಳ ಸೈಡ್ ಎಫೆಕ್ಟ್ಸ್ ಬಗ್ಗೆ ಸಂದೇಹ ಇದೆ. ಹಾಗಾದ್ರೆ ವೇದಾಚಾರ್ಯ ಪಹಾಡಿ ಆಯಿಲ್ ನಿಜಕ್ಕೂ ಸೇಫ್ ಆಗಿದೆಯಾ? ಇದನ್ನು ಎಲ್ರೂ ನಿಶ್ಚಿಂತೆಯಿಂದ ಬಳಸಬಹುದಾ? ನೋಡಿ, ನಮ್ಮ ಮೊಟ್ಟ ಮೊದಲ ಪ್ರಾಥಮಿಕತೆ ಅಂತಂದ್ರೆ ಸುರಕ್ಷತೆ ಮತ್ತು ಗುಣಮಟ್ಟ. ವೇದಾಚಾರ್ಯ ಪಹಾಡಿ ಆಯಿಲ್ ಅನ್ನು ತಯಾರಿಸುವಾಗ ನಾವು ಶುದ್ಧತೆ ಮತ್ತು ಪಾರಂಪರಿಕ ಆಯುರ್ವೇದಿಕ ವಿಧಿಯನ್ನು ಪೂರ್ತಿ ಅನುಸರಿಸ್ತೀವಿ. ಇದರಲ್ಲಿ ಬಳಕೆಯಾಗುವ ಪ್ರತಿ ಗಿಡಮೂಲಿಕೆ ನೇರವಾಗಿ ಪರ್ವತಗಳಿಂದ ಬರ್ತವೆ. ದುರ್ಲಭ, ಪ್ರಾಕೃತಿಕ ಮತ್ತು ಪೂರ್ತಿಯಾಗಿ ಆಯುರ್ವೇದಿಕ್. ಈ ಕಾರಣದಿಂದ ಈ ತೈಲ ದೊಡ್ಡವರಿಗೂ, ವೃದ್ಧರಿಗೂ, ಮಕ್ಕಳಿಗೂ ಕೂಡ ಪೂರ್ತಿ ಸುರಕ್ಷಿತವಾಗಿದೆ, ಪರಿಣಾಮಕಾರಿಯಾಗಿದೆ. ವೇದಾಚಾರ್ಯ ಪಹಾಡಿ ಆಯಿಲ್ ಕೇವಲ ಒಂದು ನೋವು ನಿರಾಕ ತೈಲವಲ್ಲ, ಅದು ನಿಮ್ಮ ಆರೋಗ್ಯದ ಸಂಗಾತಿ. ಅದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನೋವು, ವಾಪು ಮತ್ತು ಎಳೆತವನ್ನ ಸರಿಪಡಿಸುತ್ತೆ. ಈ ದಿನಗಳಲ್ಲಿ ಜನರು ಕೆಟ್ಟ ಮತ್ತು ಕಳಪೆ ಪ್ರಾಡಕ್ಟ್ಗಳಿಂದ ಎಚ್ಚರಗೊಂಡಿದ್ದಾರೆ. ಈ ಆಯಿಲ್ ನಿಮ್ಮ ವಿಶ್ವಾಸವನ್ನ, ಭರವಸೆಯನ್ನ ಬಲಪಡಿಸುತ್ತೆ. ಹಾಗಾಗಿ ಪರ್ವತೀಯ ಜನರ ಜೊತೆಗೆ ದೇಶದ ಇತರ ಭಾಗದ ಜನರು ಕೂಡ ಪರ್ವತದ ಈ ಅಮೂಲ್ಯ ಕೊಡುಗೆ, ಈ ಪಹಾಡಿ ಆಯಿಲ್ ಅನ್ನು
ತಮ್ಮ ಜೀವನದ ಪ್ರಮುಖ ಭಾಗವಾಗಿಸಿದ್ದಾರೆ ಮತ್ತೆ ಪೂರ್ತಿ ಸಂತೃಪ್ತಿಯೊಂದಿಗೆ ಇದನ್ನ ಬಳಸ್ತಾರೆ. ನೆನಪಿಡಿ, ನಮಗೆ ಪ್ರಕೃತಿ ಮತ್ತು ವಿಜ್ಞಾನ ಸಿಕ್ಕಿದಾಗ ತಯಾರಾಗುತ್ತೆ ವೇದಾಚಾರ್ಯ ಪಹಾಡಿ ಆಯಿಲ್. ಶೇರ್ಪಾ ಶೇರ್ಪಾ ಶೇರ್ಪಾ, ಸುಸ್ತಾಯ್ತಪ್ಪ, ಗುಡ್ಡ ಹತ್ತಿ ಸಾಕಾಯ್ತಪ್ಪ. ಅರೆ, ನೀವು ಹೇಳೋದನ್ನ ನೋಡಿದ್ರೆ ಇದು ಪರ್ವತ ಅಲ್ಲ, ತೋಟ ಅಂತ ತಿಳ್ಕೋಬೇಕು. ಸಾಹೇಬ್ರೆ, ಇದು ನನ್ನ ಶಕ್ತಿಯಲ್ಲ, ಇದು ವೇದಾಚಾರ್ಯ ಪಹಾಡಿ ಆಯಿಲ್ನ ಅದ್ಭುತ. ಇದು ನಮ್ಮ ಪರ್ವತಗಳ ಗಿಡಮೂಲಿಕೆಯಿಂದ ತಯಾರಾಗಿದ್ದು. ನಮ್ಮ ಮಂಡಿಯನ್ನ ಇದು ಬಲಿಷ್ಠಗೊಳಿಸುತ್ತೆ. ನಮ್ಮಲ್ಲಿ ಯಾರಿಗಾದ್ರೂ ಸೊಂಟ ನೋವು, ಮಂಡಿ ನೋವು ಆದ್ರೆ ನಾವು ಇದೇ ತೈಲವನ್ನ ಹಚ್ಚುತ್ತೀವಿ, ವೇದಾಚಾರ್ಯ ಪಹಾಡಿ ಆಯಿಲ್. ಇದು ಕೇವಲ ಒಂದು ತೈಲ ಅಲ್ಲ, ನಮ್ಮ ಹಿರಿಯರ ಈ ಪರ್ವತದ ಒಂದು ಆಶೀರ್ವಾದ. ಬನ್ನಿ, ಇದರ ಅದ್ಭುತ ನಿಮ್ಗೆ ತೋರಿಸ್ತೀನಿ ನಾನು. ಇದನ್ ಮೇಲೆ ಮಾಡಿ ನೋಡಿ. ಈಗ ಹಚ್ಚಿದನ? ಈಗ ನೋಡಿ ಸಾಹೇಬ್ರೇ, ಪಹಾಡಿ ಆಯಿಲ್ ಇದು ವೇದಾಚಾರ್ಯ, ಸರಿನಾ? ಅಲ್ಲ, ಇದು ನಿಜಕ್ಕೂ ಅದ್ಭುತ ತೈಲ. ಇದು ಬರೀ ತೈಲ ಅಲ್ಲ ಸಾಹೇಬ್ರೆ, ಇದು ನಮ್ಮ ಹಿರಿಯರ ವಿದ್ಯೆ, ಕಾಡಿನ ಜ್ಞಾನ ಮತ್ತು ಪರ್ವತದ ಆಶೀರ್ವಾದ. ಈ ಆಶೀರ್ವಾದ ನಮ್ಮ ಮನೆಗೂ ಬರ್ತಿದ್ರೆ. ನನ್ನ ಅಜ್ಜನಿಗೆ ಮಂಡಿ ನೋವಿದೆ, ರಾತ್ರಿ ಸರಿ ನಿದ್ದೆ ಮಾಡಲ್ಲ. ಇನ್ನು ಕಾಯೋದ್ಯಾತಕ್ ಸಾಹೇಬ್ರೆ? ಈಗ ಈ ಆಯುರ್ವೇದಿಕ್ ತೈಲ ಪರ್ವತಕ್ಕೆ ಮಾತ್ರ ಸೀಮಿತ ಅಲ್ಲ, ವೇದಾಚಾರ್ಯರು ಇದನ್ನ ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಒಂದು ಕಾಲ್ ಮಾಡಿ ಮನೆಗೆ ತರಿಸಿಕೊಳ್ಳಿ, ವೇದಾಚಾರ್ಯ ಪಹಾಡಿ ಆಯಿಲ್. ವೇದಾಚಾರ್ಯ ಪಹಾಡಿ ಆಯಿಲ್, ನಿಮ್ಮ ಸಂಧು ನೋವಿನಲ್ಲಿ ಭರವಸೆಯ ಸಂಗಾತಿ. ಆಚಾರ್ಯರೇ, ಇತ್ತೀಚೆಗೆ ಆರ್ಥ್ರೈಟಿಸ್ ಮತ್ತೆ ಸರ್ವೈಕಲ್ನಂತ ಸಮಸ್ಯೆ ಸಾಮಾನ್ಯವಾಗಿ ಬಿಟ್ಟಿವೆ. ಮತ್ತೆ ಅದರ ಪರಿಣಾಮ ನೇರವಾಗಿ ನಮ್ಮ ದೈನಂದಿನ ಜೀವನದ ಮೇಲೆ ಬೀಳುತ್ತೆ. ಕೆಲವೊಮ್ಮೆ ಈ ನೋವು ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ಜನರಿಗೆ ಓಡಾಡೋದಕ್ಕೂ ಬಹಳ ಕಷ್ಟ ಆಗುತ್ತೆ. ಈ ಪಹಾಡಿ ಆಯಿಲ್ ಅಷ್ಟೊಂದು ಪರಿಣಾಮಕಾರಿಯಾ? ಹೌದು, ಪರಿಣಾಮಕಾರಿ. ವೇದಾಚಾರ್ಯ ಪಹಾಡಿ ಆಯಿಲ್ನ ಫಾರ್ಮುಲಾ ವರ್ಷಗಳಿಂದ ಎಲುಬುಗಳು ಮತ್ತು ಮಾಂಸಖಂಡಗಳ ಜೊತೆ ನರ್ವ್ ಪೇನ್, ಅಂದರೆ ನರಗಳ ಮೇಲೆ ಉಂಟಾಗುವಂತಹ ನೋವುಗಳಿಗೂ ಸಹ ಒಂದು ಸಾಟಿ ಇಲ್ಲದ ಫಾರ್ಮುಲಾ ಆಗಿದೆ. ಮತ್ತೆ ಸಂದು ನೋವಿಗೆ ಒಂದು ಕ್ರಾಂತಿಕಾರಿ ಚಿಕಿತ್ಸೆಯಾಗಿ ಪರಿಚಯಗೊಂಡಿದೆ. ಮತ್ತೆ ನಿಮಗೆ ಆರ್ಥ್ರೈಟಿಸ್ ಇದ್ರೆ ನಿಮಗೆ ಹೆಚ್ಚಾಗಿ ಸಂದುಗಳಲ್ಲಿ ಊತ ಅಥವಾ ನೋವು ಕಾಣಬಹುದು. ವಿಶೇಷವಾಗಿ ಬೆಳಗ್ಗೆ ಏಳುವಾಗ ಶರೀರದ ಸಂದುಗಳಲ್ಲಿ ನೋವು ಅಥವಾ ಸ್ಟಿಫ್ನೆಸ್ ಇರಬಹುದು. ನಿಮಗೆ ಭುಜ, ಕುತ್ತಿಗೆ ಅಥವಾ ತಲೆಯ ಹಿಂಭಾಗದಲ್ಲಿ ಮತ್ತೆ ಮತ್ತೆ ನೋವಾಗ್ತಿದ್ರೆ, ಕೂದಲಿಂದ ಏಳುವಾಗ ತಲೆ ಸುತ್ತುತ್ತಿದ್ರೆ ಅಥವಾ ಕೆಲವೊಮ್ಮೆ ಕಣ್ಣು ಕತ್ತಲೆ ಹೋಗ್ತಿದ್ರೆ ಅದು ಸರ್ವೈಕಲ್ನ ಪ್ರಾರಂಭಿಕ ಸಮಸ್ಯೆ ಇರಬಹುದು. ಆದರೆ ವೇದಾಚಾರ್ಯ ಪಹಾಡಿ ಆಯಿಲ್ನಲ್ಲಿ ಇರುವಂತಹ ಪ್ರಾಕೃತಿಕ ಗಿಡಮೂಲಿಕೆಗಳು ಮಾಂಸಖಂಡಗಳನ್ನು ಮತ್ತು ಲೆಗಮೆಂಟನ್ನು ಶಕ್ತಿಯುತವಾಗಿಸಲು ಪೋಷಣೆ ನೀಡುತ್ತವೆ. ಇದು ಕೇವಲ ನಿಮ್ಮ ಆರ್ಥ್ರೈಟಿಸ್ ಮತ್ತು ಸರ್ವೈಕಲ್ನ ನೋವುಗಳನ್ನು ಕಡಿಮೆ ಮಾಡೋದಲ್ಲ, ಅದು ನಿಮ್ಮ ಸಂದುಗಳನ್ನು ಫ್ಲೆಕ್ಸಿಬಲ್ ಆಗಿಸಿ ಒಳ್ಳೆಯ ಚಲನೆ ನೀಡಿ ಆರಾಮವನ್ನ ನೀಡುತ್ತೆ. ಈ ಆಯಿಲ್ ಅನ್ನು ಬಳಸಿ ನೀವು ನೋವು ಮತ್ತು ಸ್ಟಿಫ್ನೆಸ್ನಿಂದ ಮುಕ್ತವಾಗಿ ನಿಮ್ಮ ಜೀವನವನ್ನು ಪೂರ್ತಿಯಾಗಿ ನೆಮ್ಮದಿಯಿಂದ ಸಂತೋಷದಿಂದ ಸಾಗಿಸಬಹುದು. ನಾನು ದಿನಾ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕಟ್ಟಿಗೆ ತರೋಕೆ ಕಾಡಿಗೆ ಹೋಗ್ತಿದ್ದೆ. ತಲೆ ಮೇಲೆ ದೊಡ್ಡ ಕಟ್ಟ ಹೊತ್ತು ಅನೇಕ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗ್ತಿತ್ತು. ಮೊದಲು ನನ್ನ ಮಂಡಿ ಮತ್ತೆ ಸೊಂಟದಲ್ಲಿ ಎಷ್ಟು ನೋವಾಗ್ತಿತ್ತು ಅಂದ್ರೆ ನನಗೆ ರಾತ್ರಿ ಇಡೀ ಮಲ್ಗೋಕಾಗ್ತಿರ್ಲಿಲ್ಲ. ಮತ್ತೆ ಒಂದಿನ ನಮ್ಮ ಹಳ್ಳಿಯ ಡಾಕ್ಟರ್ ನನಗೆ ಹೇಳಿದ್ರು ವೇದಾಚಾರ್ಯ ಪಹಾಡಿ ಆಯಿಲ್ ಬಗ್ಗೆ. ಈ ಆಯಿಲ್ ಅನ್ನ ತಯಾರಿಸಲಾಗಿದೆ ಹಿಮಾಲಯದ ಶುದ್ಧ ಗಿಡಮೂಲಿಕೆಗಳಿಂದ. ಮತ್ತೆ ಇದರಲ್ಲಿ 15ಕ್ಕಿಂತ ಹೆಚ್ಚು ಪರಿಣಾಮಕಾರಿ ಗಿಡಮೂಲಿಕೆಗಳಿವೆ. ಜಟಾಮಾನ್ಸಿ, ಭೃಂಗರಾಜ್, ಮೆಂತೆ ಮತ್ತು ಬಾದಾಮಿ ತೈಲ ಮತ್ತೆ ಮುಲೇಟಿ ಕೂಡ ಇದೆ. ಇದು ನಮ್ಮ ಸಂಧಿಗಳ ಊತವನ್ನು ಮತ್ತು ಸೆಳೆತವನ್ನು ಮತ್ತು ನೋವನ್ನು ಕಡಿಮೆ ಮಾಡುತ್ತೆ. ಈಗ ನಾನು ಅದನ್ನೇ ಹಚ್ಚುತ್ತೇನೆ. ಕಟ್ಟಿಗೆ ಎಷ್ಟು ದೊಡ್ಡ ಕಟ್ಟ ಇದ್ರೂ ಸಂದು ನೋವಿಲ್ಲದೆ, ಸೊಂಟ ನೋವಿಲ್ಲದೆ ತಂದು ಬಿಡ್ತೀನಿ. ವೇದಾಚಾರ್ಯ ಪಹಾಡಿ ಆಯಿಲ್ ಒಂದು ಸಾಮಾನ್ಯ ಎಣ್ಣೆ ಅಲ್ಲ, ಇದು ಪರ್ವತಗಳ ವರದಾನ. ಆಚಾರ್ಯರೇ, ಈಗ ಅನೇಕ ಹೌಸ್ ವೈಫ್ಸ್ ಮನೆ ಕೆಲಸಗಳಲ್ಲಿ ಎಷ್ಟೊಂದು ತೊಡಗಿರ್ತಾರೆ ಅಂದ್ರೆ ಅವರಿಗೆ ಹೆಚ್ಚಾಗಿ ಬೆನ್ನು, ಸೊಂಟ, ಸಂದು ನೋವಿನ ಸಮಸ್ಯೆ ಇರುತ್ತೆ. ಅಂಥದ್ರಲ್ಲಿ ವೇದಾಚಾರ್ಯ ಪಹಾಡಿ ಆಯಿಲ್ ಅವರಿಗೆ ಹೇಗೆ ಪ್ರಯೋಜನಕಾರಿಯಾಗುತ್ತೆ? ಸರಿಯಾದ ವಿಚಾರ. ಹೌಸ್ ವೈಫ್ ಆಗೋದು ಸುಲಭದ ಕೆಲಸ ಅಲ್ಲ. ಯೋಚನೆ ಮಾಡಿ, ಬೆಳಗ್ಗಿನಿಂದ ರಾತ್ರಿ ತನಕ ಎಲ್ಲೂ ನಿಲ್ಲದೆ ಮನೆಯ ಎಲ್ಲಾ ಕೆಲಸಗಳನ್ನು ಸಂಭಾಳಿಸೋದು, ಮಕ್ಕಳನ್ನ ನೋಡ್ಕೊಳ್ಳೋದು,
ಅಡುಗೆ ಮಾಡೋದು, ಸ್ವಚ್ಛತೆ ಮಾಡೋದು ಎಷ್ಟು ಬಾರಿ ಕೂತು ಹೇಳಬೇಕಾಗತ್ತೆ. ಆ ರೀತಿ ಕೆಲಸ ಮಾಡೋದ್ರಿಂದ ಅನೇಕ ಬಾರಿ ಸೊಂಟ, ಬೆನ್ನು, ಮಾಂಸಖಂಡಗಳಲ್ಲಿ ನೋವುಂಟಾಗುವುದು ಸಹಜ, ಸ್ವಾಭಾವಿಕ. ಅನೇಕ ಹೌಸ್ ವೈಫ್ಸ್ ಫ್ರೋಝನ್ ಶೋಲ್ಡರ್ನ ಸಮಸ್ಯೆ ಹೊಂದಿರ್ತಾರೆ. ಇದರಲ್ಲಿ ಭುಜಗಳ ಹಿಡಿತ ಎಷ್ಟೊಂದು ಹೆಚ್ಚಾಗತ್ತೆ ಅಂದ್ರೆ ಭುಜಗಳ ಪೂರ್ತಿ ಮೂವ್ಮೆಂಟ್ ನಿಂತೋಗುತ್ತೆ. ಎಲ್ಲಿವರೆಗೆ ಅಂದ್ರೆ ದೈನಂದಿನ ಸಣ್ಣ ಪುಟ್ಟ ಕೆಲಸಗಳು. ಎಲ್ಲಿವರೆಗೆ ಅಂದ್ರೆ ಒಂದು ಡಬ್ಬ ಎತ್ತೋದು ಕೂಡ ಕಷ್ಟ ಆಗತ್ತೆ. ಹೀಗಿರುವಾಗ ನಾನು ಪೂರ್ತಿ ವಿಶ್ವಾಸದಿಂದ ಹೇಳ್ತೇನೆ, ವೇದಾಚಾರ್ಯ ಪಹಾಡಿ ಆಯಿಲ್ ಅವರಿಗೆ ಒಂದು ಸರಿಯಾದ ಸಂಗಾತಿಯಾಗತ್ತೆ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ನೋವಿರುವಂತಹ ಜಾಗದಲ್ಲಿ ಸ್ವಲ್ಪ ಮಾಲಿಷ್ ಮಾಡಿ, ನಿಮಗೆ ಪೂರ್ತಿ ಆರಾಮಾಗತ್ತೆ, ನೋವು ತುಂಬಾ ಕಡಿಮೆ ಆಗತ್ತೆ, ಹಾಗೂ ನೀವು ಮತ್ತೆ ಪೂರ್ತಿ ಶಕ್ತಿ ಮತ್ತು ಸ್ಫೂರ್ತಿಯಿಂದ ನಿಮ್ಮ ಕೆಲಸವನ್ನ ಮಾಡ್ತೀರಿ. ಆಚಾರ್ಯರೇ, ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ನಮ್ಮ ಹಿರಿಯರಿಗೆ. ಹೆಚ್ಚಾಗಿ ನೀವು ನೋಡಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಮೈಕೈ ನೋವಿರುತ್ತೆ, ನಡೆದಾಡೋಕೆ ಕಷ್ಟ ಆಗುತ್ತೆ. ಈಗ ವೇದಾಚಾರ್ಯ ಪಹಡಿ ಆಯಿಲ್ ಅವರೀ ಸಮಸ್ಯೆಗೆ ಪ್ರಯೋಜನಕಾರಿ ಆಗ್ಬಹುದಾ? ಖಂಡಿತ ಪ್ರಯೋಜನಕಾರಿಯಾಗತ್ತೆ. 45ರಿಂದ 50 ವರ್ಷದ ನಂತರ ಸಂದುಗಳು ಆರೋಗ್ಯವಾಗಿರೋದು ಒಂದು ಸವಾಲಾಗಿದೆ. ಮತ್ತೆ ಈಗಂತೂ 35 ವರ್ಷದ ವಯಸ್ಸಿನಲ್ಲಿ ಸಂದು ನೋವಿನ ಸಮಸ್ಯೆಗಳು ಕಾಣಿಸತೊಡಗುತ್ತವೆ. ವೃದ್ಧರು ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ಮಂಡಿ ಹಾಗೂ ಶರೀರದ ಇತರ ಸಂದುಗಳಲ್ಲಿ ನೋವಿದೆ ಅಂತ ಹೇಳ್ತಾರೆ. ಅನೇಕ ಬಾರಿ ಇವರಿಗೆ ಸಾಮಾನ್ಯ ಸ್ಥಿತಿಗೆ ಬರೋದಕ್ಕೆ 15ರಿಂದ 20 ನಿಮಿಷಗಳ ತನಕ ಬೇಕಾಗುತ್ತೆ. ಒಮ್ಮೆ ಯೋಚನೆ ಮಾಡಿ, ದಿನವೇ ಈ ಸ್ಟಿಫ್ನೆಸ್ ಮತ್ತು ನೋವಿನಿಂದ ಪ್ರಾರಂಭ ಆಯಿತು ಅಂತಾದ್ರೆ ಇಡೀ ದಿನದ ಗುಣಮಟ್ಟದ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ? ಈಗೀಗ ಈ ಸಮಸ್ಯೆ ಸುಮಾರಾಗಿ ಪ್ರತಿಯೊಂದು ಮನೆ ಕಥೆ. ಆದರೆ ವೇದಾಚಾರ್ಯ ಪಹಾಡಿ ಆಯಿಲ್ನಲ್ಲಿ ಇರುವಂತಹ ಶಕ್ತಿ ಈ ತೊಂದರೆಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ. ಈ ಆಯಿಲ್ನಲ್ಲಿ ಇದೆ ಪರ್ವತದ ದುರ್ಲಭ ಮತ್ತು ಶಕ್ತಿಶಾಲಿ ಗಿಡಮೂಲಿಕೆಗಳು. ಇದರಲ್ಲಿ ನೋವು ಮತ್ತು ಊತ ಕಡಿಮೆಗೊಳಿಸುವಂತಹ ಶಕ್ತಿ ಇದೆ. ಇದು ನೋವು ಮತ್ತು ಊತವನ್ನ ಕಡಿಮೆ ಮಾಡೋದು ಮಾತ್ರ ಅಲ್ಲ, ಹಳೆಯ ನೋವು ಮತ್ತು ವಯಸ್ಸು ಹೆಚ್ಚಾಗಿದ್ದರಿಂದ ಆಗುವಂತಹ ಸಂದು ನೋವನ್ನು ಕೂಡ ಕಡಿಮೆಗೊಳಿಸುತ್ತೆ. ಹಲೋ ಮಗಳೇ, ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಪ್ಪ, ನೀವೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಮ್ಮ. ಈಗ ಏನಪ್ಪ, ಇವತ್ತು ಬಹಳ ಖುಷಿಯಾಗಿದ್ದೀರಿ? ಸೊಂಟ ನೋವಿನ ಬಗ್ಗೆ ಹೇಳೇ ಇಲ್ಲ ಇವತ್ತು. ಎಲ್ಲಿಯ ಸೊಂಟ ನೋವಮ್ಮ? ಕಳೆದ ವಾರ ಅದೇನೋ ಭಾರ ಎತ್ತಿದ್ದೆ, ಹಾಗಾಗಿ ಸೊಂಟ ನೋವಾಗಿತ್ತು. ಈಗ ಸೊಂಟದಲ್ಲಿ ನೋವು ಇಲ್ಲ, ಸ್ಟಿಫ್ನೆಸ್ಸೂ ಇಲ್ಲ. ನಾನ್ ಚೆನ್ನಾಗಿದ್ದೇನೆ. ಇದು ಬಹಳ ಅದ್ಭುತ ವಿಷಯಪ್ಪ. ಆದ್ರೆ ಇದು ಹೇಗಾಗಿದ್ದು? ನಾನ್ ಹೇಳ್ತೀನಿ ಹೇಗೆ ಅಂತ. ನೆನಪಿದ್ಯಾ, ನಿನ್ನ ಬಾಲ್ಯದಲ್ಲಿ ನಿನ್ನ ಅಜ್ಜಿ ಕಾಡಿನಿಂದ ಗಿಡಮೂಲಿಕೆ ತಂದು ಅದರ ಎಣ್ಣೆ ತೆಗೆದು ನಿನಗೆ ಮಾಲಿಷ್ ಮಾಡ್ತಿದ್ಲಲ್ಲ, ಅದನ್ನ ವೇದಾಚಾರ್ಯದವರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಮತ್ತೆ ಕಾಡಿಗೆ ಹೋಗೋದು, ಗಿಡಮೂಲಿಕೆ ತರೋದಿಲ್ಲ, ಅದನ್ನು ಬೇಯಿಸೋದು, ಒಣಗಿಸೋದು, ಹುಡಿ ಮಾಡೋದು ಯಾವುದೂ ಇಲ್ಲ. ಈಗಂತೂ ನೇರ ಫೋನ್ ಮಾಡೋದು, ಮನೆಗೆ ವೇದಾಚಾರ್ಯದ ಈ ಪಹಾಡಿ ತೈಲ ಬಂದುಬಿಡುತ್ತೆ. ಅಪ್ಪ, ನಾನೀಗ ಟೆನ್ಷನ್ ಫ್ರೀ ಆಗಿದ್ದೀನಿ. ನಿಮ್ಮ ನಗು ಕೇಳಿ ನನಗೆ ಬಹಳ ಖುಷಿಯಾಯ್ತು. ನಿಶ್ಚಿಂತೆಯಾಗಿರಮ್ಮ. ಮತ್ತೆ ಕೇಳು, ನಾನು ಹೇಳೋದಂದ್ರೆ ಈ ಪಹಾಡಿ ಆಯಿಲ್ ಎಲ್ಲರ ಮನೆಯಲ್ಲಿ ಇರಬೇಕು. ನಿರಂತರವಾಗಿ ಬಳಸೋದ್ರಿಂದ ವೇದಾಚಾರ್ಯ ಪಹಾಡಿ ಆಯಿಲ್ ಸಂದುಗಳನ್ನು ಬಲಿಷ್ಠಗೊಳಿಸುತ್ತದೆ, ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತದೆ, ಮತ್ತೆ ನಿಮಗೆ ಸಹಜವಾಗಿ ನೋವನ್ನು ನಿವಾರಿಸಿ ಸಕ್ರಿಯ ಜೀವನ ನಡೆಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ವೃದ್ಧರಿಗೆ ಈ ಆಯಿಲ್ ವರದಾನಕ್ಕಿಂತ ಕಡಿಮೆನಲ್ಲ. ಆಚಾರ್ಯರೇ, ಇದನ್ ತಿಳಿದು ಬಹಳ ಖುಷಿಯಾಯ್ತು. ಈ ಆಯಿಲ್ ನೋವು ನಿವಾರಿಸುವುದು ಮಾತ್ರ ಅಲ್ಲ, ಇದು ಎಲ್ಲಾ ವಯಸ್ಸಿನ ಜನರಿಗೂ ಪೂರ್ತಿ ಸುರಕ್ಷಿತವಾಗಿರೋದ್ರಿಂದ ಖಂಡಿತವಾಗಿಯೂ ಇದು ಇಂದಿನ ಒಂದು ಅಗತ್ಯವಾಗಿದೆ. ನಿಜ. ನನ್ನ ಪೂರ್ವಜರು ಹೇಳಿದಂತಹ ಈ ದುರ್ಲಭ ಗಿಡಮೂಲಿಕೆಗಳಿಂದ ತಯಾರಿಸಿದ ವೇದಾಚಾರ್ಯ ಪಹಾಡಿ ಆಯಿಲ್ ದೀರ್ಘ ಸಮಯದಿಂದ ನೋವಿನಿಂದ ಬಳಲುತ್ತಿರುವವರಿಗೆ ಆರಾಮ ಕೊಡುತ್ತೆ. ಆಗ ನನಗೆ ಅಪಾರ ಹೆಮ್ಮೆ ಮತ್ತು ಸಂತೋಷವಾಗುತ್ತೆ. ಒಬ್ರು ನೋವು ಮುಕ್ತರಾಗಿ ನನ್ನ ಬಳಿಗೆ ಬಂದಾಗ ಆಶೀರ್ವಾದ ಕೊಡ್ತಾರೆ, ಧನ್ಯವಾದ ಹೇಳ್ತಾರೆ. ಆಗ ನನಗೆ ಅರ್ಥ ಆಗತ್ತೆ ನಾವು ಸರಿದಾರಿಯಲ್ಲಿದ್ದೇವೆ ಅಂತ. ಈಗ ನೀವು ಕೂಡ ನಿಮ್ಮ ತೊಂದರೆಗಳನ್ನು ದೂರ ಮಾಡಿ ಮತ್ತು ವೇದಾಚಾರ್ಯ ಪಹಾಡಿ ಆಯಿಲ್ ಅನ್ನು ಬಳಸಿ ಸಕ್ರಿಯ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಿ. ಯಾಕೆಂದ್ರೆ ನಿಮ್ಮ ಆರೋಗ್ಯವೇ ನಮ್ಮ ಸಂಕಲ್ಪ. ಆಚಾರ್ಯರೇ, ನೀವು ನಮ್ಗೆ ಬಹಳ ಸಮಯ ಕೊಟ್ರಿ ಮತ್ತೆ ನಮ್ಮ ಜೊತೆ ಇಂತಹ ಮಹತ್ವಪೂರ್ಣ ಮಾಹಿತಿ ಹಂಚಿಕೊಂಡಿದ್ದೀರಿ. ನಮ್ಮ ವೀಕ್ಷಕರಿಗೆ ಬಹಳ ಪ್ರಯೋಜನಕಾರಿ. ಅದಕ್ಕಾಗಿ ಬಹಳ ಧನ್ಯವಾದ. ಬಹಳ ಧನ್ಯವಾದ. ವೇದಾಚಾರ್ಯ ಪಹಾಡಿ ಆಯಿಲ್ ಆಗಿದೆ ಒಂದು ಭರವಸೆಯ ಸಮಾಧಾನ. ಒಂದು ಬಾರಿ ಪಹಾಡಿ ಆಯಿಲ್ ಬಳಸಿ ನೋಡಿ, ನೋವು ಹೋಗುತ್ತೆ, ಹುಮ್ಮಸ್ಸು ಬರುತ್ತೆ. ನಮ್ಗೆಲ್ಲರಿಗೂ ಬಹಳ ಪ್ರಯೋಜನಕಾರಿ. ವೇದಾಚಾರ್ಯ ಪಹಾಡಿ ಆಯಿಲ್. ಸಂದು ನೋವು ನಿವಾರಿಸ್ಬೇಕೆ? ಇಂದೇ ಇದನ್ನು ಬಳಸಿ. ಸಂದು ನೋವಿಲ್ಲದ ಆರೋಗ್ಯಕರ ಜೀವನವೇ ಪರಿಪೂರ್ಣ.